ಈ ಬ್ರೈನ್ ವೇವ್ಸ್ನ ನಿಧಾನ ಮಾಡುವ ಸಾಧನ ಧ್ಯಾನ. ನಮ್ಮ ಬ್ರೈನ್ನ ಗತಿನ EEG ಮುಖಾಂತರ ಅಳಿತಾರೆ. ನಾವು ಧ್ಯಾನದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಅದಕ್ಕಿಂತ ಮುಂಚೆ ಬ್ರೈನ್ ವೇವ್ಸ್ನ ತಿಳ್ಕೊಳ್ಬೇಕಾಗ್ತದೆ. ನಮ್ಮ ಬ್ರೈನ್ ವೇವ್ಸ್ನ 5 ಭಾಗಗಳಾಗಿ ವಿಂಗಡಿಸಲಾಗಿದೆ: ಬೀಟಾ, ಆಲ್ಫಾ, ಥೀಟಾ, ಡೆಲ್ಟಾ, ಗಾಮಾ. ಮೊದಲನೇದು ಬೀಟಾ. ಇದರಲ್ಲಿ 2 ಭಾಗ ವಿಂಗಡಣೆ ಮಾಡಲಾಗಿದೆ. ಒಂದು ಹೈ ಬೀಟಾ, ಎರಡನೇದು ಲೋ ಬೀಟಾ. ಲೋ ಬೀಟಾ ಅಂದರೆ ನಾರ್ಮಲ್ ಬೀಟಾ, ಸಾಧಾರಣ ರೂಪದಲ್ಲಿ ನಾವಿನ್ನು ವಾತಾವರಣದಲ್ಲಿ ಅಂದರೆ ನಾವು ಯಾರ ಜೊತೆ ಇದ್ದೀವಿ, ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಇದು ಲೋ ಬೀಟಾ. ಆದರೆ ನಾವು ಚಿಂತಿತರಾಗಿದ್ದೀವಿ, ಒತ್ತಡದಲ್ಲಿದ್ದೀವಿ ಅಂದರೆ ಇದು ಹೈ ಬೀಟಾನ ಸೂಚಿಸುತ್ತದೆ. ಭಯದಲ್ಲಿದ್ದಾಗ ನಾವು ಹೈ ಬೀಟಾಗೆ ಹೋಗ್ತೀವಿ. ಒತ್ತಡದ ಚಿಂತಿತ ಸ್ಥಿತಿನ ಹೈ ಬೀಟಾ ಅಂತಾರೆ. ಇನ್ನು ಎರಡನೇದು ಆಲ್ಫಾ. ಈ ಆಲ್ಫಾ ಸ್ಟೇಟ್ ಅನ್ನೋದು ಒಂದು ರಿಲ್ಯಾಕ್ಸಿಂಗ್ ಸ್ಟೇಟ್. ಆಲ್ಫಾ ಸ್ಟೇಟಲ್ಲಿದ್ದಾಗ ನಾವು ರಿಲ್ಯಾಕ್ಸ್, ಶಾಂತ ಆಗಿರ್ತೀವಿ. ನೀವು ಸಂಗೀತ ಕೇಳ್ತಾ ಇದ್ದಾಗ, ಮೂವಿ ನೋಡ್ತಾ ಇದ್ದಾಗ, ವಾಕ್ ಮಾಡ್ತಾ ಇದ್ದಾಗ, ಬುಕ್ಕು ಓದ್ತಾ ಇದ್ದಾಗ, ಮೆಡಿಟೇಷನ್ ಮಾಡ್ತಾ ಇದ್ದಾಗ, ಈ ಟೈಮಲ್ಲಿ ನೀವು ಶಾಂತ ಆಗಿರ್ತೀರ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಬಾಗಿಲು ತೆರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದೆ. ಈ ಸ್ಟೇಟ್ನ ಈ ಟೆಲಿವಿಷನ್ ಅವರು ನಾವು TV ನೋಡ್ತಾ ಇದ್ದಾಗ ಏನೇ ಆ್ಯಡ್ ಬರ್ತಾವಲ್ಲ, ಅದು ಸೀದಾ ನಮ್ಮ ಸಬ್ಕಾನ್ಷಿಯಸ್ನಲ್ಲೇ ಅವರು ಪ್ರೋಗ್ರಾಮಿಂಗ್ ಮಾಡಿಬಿಡ್ತಾರೆ. ಯಾಕಂದರೆ ನಾವು ಶಾಂತವಾಗಿ ಆಲ್ಫಾ ಸ್ಟೇಟಲ್ಲಿ ಇರ್ತೀವಿ. ನಾವು ಈ ಸ್ಟೇಟ್ನ ನಮ್ಮ ಒಳಿತಿಗಾಗಿ, ನಮ್ಮ ಅಭಿವೃದ್ಧಿಗಾಗಿ ಬಳಸ್ಕೊಳ್ಬೇಕು. ಇನ್ನು ಥೀಟಾ ಸ್ಟೇಟ್, ಸ್ವಪ್ನ ಅವಸ್ಥೆ. ನಾವು ಕನಸು ಕಾಣ್ತಾ ಇರಬೇಕಾದ್ರೆ ನಮ್ಮ ಬ್ರೈನ್ ವೇವ್ಸ್ ಥೀಟಾ ಸ್ಟೇಟಲ್ಲಿ ಇರ್ತದೆ. ನಾವು ಯಾವುದೋ ಕಲ್ಪನೆಯಲ್ಲಿ ಮುಳುಗಿದಾಗಲೂ ನಾವು ಥೀಟಾ ಸ್ಟೇಟಲ್ಲಿ ಇರ್ತೀವಿ. ನಾನು ಹಿಂದೆ ಹೇಳಿದ್ನಲ್ಲ, 7 ವರ್ಷದ ತನಕ ಮಕ್ಕಳು ಈ ಅವಸ್ಥೆಯಲ್ಲಿ ಇರ್ತಾರೆ. ಈ ಅವಸ್ಥೆಯಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ನ ಬಾಗಿಲು ಪೂರ್ತಿ ತೆರೆದಿರ್ತದೆ. ಥೀಟಾ ಸ್ಟೇಟಲ್ಲಿ ನಾವು ಹೊರಗಿನ ಜಗತ್ತಿನ ಜೊತೆ ಡಿಸ್ಕನೆಕ್ಟ್ ಆಗಿರ್ತೀವಿ, ಆಂತರಿಕ ಜಗತ್ತಿನಲ್ಲಿ ಜಾಗರೂಕರಾಗಿರ್ತೀವಿ. ಈ ಸ್ಟೇಟಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ನ ಪ್ರೋಗ್ರಾಮಿಂಗ್ ಮಾಡೋದು ತುಂಬ ಸುಲಭ. ಮುಂದೆ ಧ್ಯಾನದ ಬಗ್ಗೆ ಹೇಳಿದಾಗ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಹೇಳ್ತೀನಿ. ಇದರ ನಂತರ ಡೆಲ್ಟಾ, ಡೀಪ್ ಸ್ಲಿಪ್, ಗಾಢ ನಿದ್ರೆ ಅಂತೀವಲ್ಲ, ಇಲ್ಲಿ ಕನಸು ಇರಲ್ಲ. ಡೆಲ್ಟಾ ನಿದ್ರೆಯ ಆಳವಾದ ಅವಸ್ಥೆ. ನಮ್ಮ ಶರೀರದ ಹೀಲಿಂಗ್ ಪ್ರೊಸೆಸ್ ಏನಿದೆ ಈ ಅವಸ್ಥೆಯಲ್ಲಿ ಆಗ್ತದೆ. ತುಂಬ ಚೆನ್ನಾಗಾಗ್ತದೆ. ಡಾಕ್ಟ್ರು ಹೇಳ್ತಾರಲ್ಲ, ಚೆನ್ನಾಗಿ ನಿದ್ದೆ ಮಾಡಿ ಅಂತ. ಚೆನ್ನಾಗಿ ನಿದ್ದೆ ಮಾಡಿದಾಗ ಡಾಕ್ಟ್ರು ಕೊಟ್ಟಂಥ ಮಾತ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಜಾಗರೂಕತೆಯಿಂದ ನಾವು ಈ ಸ್ಟೇಟಿಗೆ ಹೋಗ್ಬೋದು. ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಇನ್ನು ಗಾಮಾ, ಪವರ್ಫುಲ್ ಬ್ರೈನ್ ವೇವ್ಸ್. ಆಧ್ಯಾತ್ಮಿಕದಲ್ಲಿ ಅಂತಿಮ ಗುರಿ ಅಂತೇನು ಹೇಳ್ತೀವಲ್ಲ, ಈ ಸ್ಟೇಟಿಗೆ ತಲುಪೋದು, ಈ ಬ್ರೈನ್ ವೇವ್ಸ್ ತನಕ ತಲುಪೋದು. ಇಲ್ಲಿ ನಮ್ಮ ಬ್ರೈನ್ ಪೂರ್ತಿ ಕ್ಷಮತೆ ಜೊತೆ ಚಲನೆ ಆಗ್ತದೆ. ಹೈ ಬೀಟಾದಲ್ಲೂ ಕ್ಷಮತೆ ಜಾಸ್ತಿ ಇರ್ತದೆ. ಆದರೆ ಅದು ಯಾವ ರೀತಿ ಅಂದರೆ, ನಮ್ಮ ಬ್ರೈನ್ನ ಕಂಪಾರ್ಟ್ಮೆಂಟ್ ಏನೇನಿದಾವಲ್ಲ, ಅವು ಒಂದೊಂದು ಥರ ಬಿಹೇವ್ ಮಾಡ್ತಾ ಇರ್ತವೆ. ಆದರೆ ಇಲ್ಲಿ ತಾಳಮೇಳ ಇರ್ತದೆ, ಒಂದು ರಿದಮ್ ಇರ್ತದೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ಈ ಆರ್ಕೆಸ್ಟ್ರಾದಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಬಾರಿಸ್ತಾ ಇದ್ದರೆ, ಮನಸ್ಸಿಗೆ ಬಂದಂಗೆ ಬಾರಿಸ್ತಾ ಇದ್ದರೆ ಯಾವ ರೀತಿ ಇರ್ತದೋ ಅದು ಬೀಟಾ ಸ್ಟೇಟಲ್ಲಿ ಇರ್ತದೆ. ಅದೇ ಎಲ್ಲರೂ ಕೂಡಿ ಚೆನ್ನಾಗಿ ಮಾಡ್ತಾಯಿದ್ರೆ ಒಂದು ಸಂಗೀತ ಬರ್ತದಲ್ಲ, ಅದನ್ನು ಈ ಗಾಮಾ ವೇವ್ಸ್ ಅಂತೀವಿ. ಮನಸ್ಸಿಗೆ ಬಂದಾಗ ಬಾರಿಸ್ತಾ ಇದ್ದರೆ ಏನು ಕರ್ಕಶ ಧ್ವನಿ ಆಗ್ತದಲ್ಲ, ಅದು ಫಸ್ಟ್ ಹೇಳಿರೋಂತಹ ಬೀಟಾ ಸ್ಟೇಟು, ಹೈ ಬೀಟಾ ಅಂತಾರೆ. ಅಲ್ಲಿ ನಾವು ಒತ್ತಡದಲ್ಲಿ, ಪ್ರೆಷರಲ್ಲಿ ಇರ್ತೀವಿ, ಚಿಂತೆಯಲ್ಲಿರ್ತೀವಿ. ಇಲ್ಲಿ ವಿಚಾರ ಮಾಡುವ ಪ್ರಕ್ರಿಯೆ ತನ್ನಿಂತಾನೇ ನಿಲ್ತದೆ. ನಮ್ಮ ಬ್ರೈನ್ ಸುಲಭವಾಗಿ ಶಾಂತ ಆಗ್ತದೆ. ಗಾಮಾದಲ್ಲಿ ಬ್ರೈನ್ನ ಎಲ್ಲ ವೇವ್ಸ್ ರಿದಮ್ ಆಗಿ ಕೆಲಸ ಮಾಡ್ತದೆ. ಗಾಮಾ ವೇವ್ಸಲ್ಲಿ ಏನು ಕೆಲವು ಭಾಗಗಳು ಏನು ಕೆಲಸ ಮಾಡದೆ ನಿದ್ದೆ ಮಾಡ್ತಾ ಇದ್ವಲ್ಲ, ಅವು ಸಹ ಜಾಗರೂಕರಿಂದ ಕೆಲಸ ಮಾಡ್ತವೆ. ನಾವು ಕೇಳಿದ್ದೀವಲ್ಲ, 3ನೇ ಕಣ್ಣು ಅಂತ, ಪಿನಲ್ ಗ್ಲ್ಯಾಂಡ್, ಇದು ಜಾಗರಣೆ ಆಗ್ತದೆ. ಇನ್ನು ಸಹಸ್ರಾರು ಚಕ್ರ, ಪಿಟ್ಯುಟರಿ ಗ್ಲ್ಯಾಂಡ್ ಅಂತೀವಲ್ಲ, ಅದು ಸಹ ಆ್ಯಕ್ಟಿವ್ ಆಗ್ತದೆ. ಅಂದರೆ ನಮ್ಮ ಪೂರ್ಣ ಬ್ರೈನ್ ಪೂರ್ಣ ಪ್ರಮಾಣದಲ್ಲಿ ಜಾಗರೂಕ ಆಗೋದು. ನಾವು ಪೂರ್ಣ ಪ್ರಮಾಣದಲ್ಲಿ ಜಾಗರೂಕರಾದಾಗ ನಮ್ಮ ನಾನು, ಅಹಂ ಡ್ರಾಪ್ ಆಗ್ತದೆ. ಎಲ್ಲ ಒಂದೇ ಅನ್ನೋ ಅರಿವು ಬರ್ತದೆ. ನಾನು ಅನ್ನೋ ಅಹಂ ಕಳಚಿ ನಿಜವಾದ ಸತ್ಯ ದರ್ಶನ ಆಗ್ತದೆ.